ಕೆಲವೇ ತಿಂಗಳಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಹೊರಡ್ತಾರೆ. ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ 20 ಜನರು ಇರುವುದು, ಅದು ಸರ್ಕ್ಯುಲರಲ್ಲಿ ಇರುವಂಥದ್ದು 20 ಜನ, 15 ಜನ ನಾಗರಿಕರು, 5 ಜನ ವ್ಯವಸ್ಥಾಪನಾ ಸಮಿತಿಯವರು, ಅಂದರೆ 4 ಜನ ವ್ಯವಸ್ಥಾಪನಾ ಸಮಿತಿಯ ಪದನಿಮಿತ್ತ ಸದಸ್ಯರು ಹಾಗೂ ಇಒ ಸೇರಿ 20 ಜನ. ಅವರು 15 ಜನರ ಲೀಸ್ಟನ್ನು ಮಾತ್ರ ಮಾಡಿ ಸರ್ಕಾರಕ್ಕೆ ಕಳಿಸಿಕೊಡ್ತಾರೆ. ಅದರಲ್ಲಿ 3 ಜನರ ಕ್ರಿಮಿನಲ್ ಹಿನ್ನೆಲೆ ಇರುವುದರಿಂದ 12 ಜನರ ಒಂದು ಜೀರ್ಣೋದ್ಧಾರ ಸಮಿತಿಯಾಗಿ ಬರ್ತದೆ. ತದನಂತರ ಅವರು ಜೀರ್ಣೋದ್ಧಾರ ಸಮಿತಿ ಅಪ್ರೂವ್ ಆಗೋ ಮೊದಲೇ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಪದ್ಮನಾಭ ಶರ್ಮರಿಂದ ಮಾಡಿಸ್ತಾರೆ. ನಾನು ಸೇರಿ ನಾವೆಲ್ಲ 3 ದಿನವೂ ಅದರಲ್ಲಿ ವಹಿಸಿದ್ದೆವು. ಯಾಕಂದರೆ ನಮ್ಮ ದೇವಸ್ಥಾನ ಯಾವ ರೀತಿಯಲ್ಲಾದರೂ ಜೀರ್ಣೋದ್ಧಾರ ಆಗಬೇಕನ್ನೋ ಅಭಿಲಾಷೆ ನಮಗೆಲ್ಲರಿಗೂ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದೆವು. ತದನಂತರ ಸ್ವಲ್ಪ ದಿನ ಹೋಗುವಾಗಲೇ ಅದರ ಜೀರ್ಣೋದ್ಧಾರ ಸಮಿತಿಯ ಒಬ್ಬ ಸದಸ್ಯ, ಅವರು RSS ಮುಖಂಡ ಹಾಗೂ ಅನಂತ ಪದ್ಮನಾಭ ದೇವರ ಪರಮ ಭಕ್ತ ರಾಮಮೂರ್ತಿ ಹೆಬ್ಬಾರ್ ಅವರು ಒಂದು ರಾಜೀನಾಮೆ ಪತ್ರವನ್ನು ಬರೀತಾರೆ. ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿಗೆ ಇದು ರಾಜಕೀಯ ಪ್ರೇರಿತ ಮತ್ತು ಕಾಲಹರಣ ಮಾಡುವ ಸಮಿತಿ ಆದ್ದರಿಂದ ನನಗೆ ಇದರಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ, ಆದ್ದರಿಂದ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಒಂದು ರಾಜೀನಾಮೆ ಪತ್ರವನ್ನು ಬರೀತಾರೆ. ಅದರ ದಾಖಲಾತಿ ಇಲ್ಲೇ ಇದೆ. ಅದಾಗಿ ಒಂದು ತಿಂಗಳು ಹೋಗ್ತಾ ಇರುವಾಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಶೆಟ್ಟರು ಇದು ಖಾಲಿ ರಾಜಕೀಯ ಕಾಲಹರಣ ಮಾಡ್ತಾರೆ, ಇದರಲ್ಲಿ ಸುಧಾರಾಮ್ ನನಗೆ ಇರಲಿಕ್ಕೆ ಇಷ್ಟ ಅಲ್ಲ ಅಂತ ಅವರು ರಾಜೀನಾಮೆಯನ್ನು ಮಾಡ್ತಾರೆ. ಅವರದ್ದು ಇಲ್ಲಿ ಇದೆ. ಅಷ್ಟಮಂಗಲ ಪ್ರಶ್ನೆಯನ್ನು ಎಲ್ಲ ಖರ್ಚಿಯನ್ನು ನಾವು ಜೀರ್ಣೋದ್ಧಾರ ಸಮಿತಿಯವರೇ ಹೇಳಿದ್ದು ಅಂತ ಇಲ್ಲಿ ಸುರೇಶ್ ಸೇರಿಗರ್ ಅವರು ಒಂದು ಬಹಳ ಸುಳ್ಳನ್ನು ಹೇಳಿದ್ದಾರೆ. ದೇವಸ್ಥಾನದಿಂದ 1,40,000 ರೂಪಾಯಿಯನ್ನು ಅದಕ್ಕೆ ಬಳಸಿಕೊಂಡಿದ್ದಾರೆ. ಬಳಸಿಕೊಳ್ಳುವುದು ತಪ್ಪಲ್ಲ, ಆದರೆ ಸುಳ್ಳು ಹೇಳುವುದು ತಪ್ಪು. ದೇವಸ್ಥಾನದಿಂದ 1,40,000 ರೂಪಾಯಿಯನ್ನು ಬಳಸಿಕೊಂಡಿದ್ದಾರೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನೆಲ್ಲ ತೋರಿದೆ ಅಂದರೆ 2 ದಿನದಲ್ಲಿ ಮೃತ್ಯುಂಜಯ ಹೋಮ ಮಾಡಬೇಕು, ಇಲ್ಲಾಂದರೆ ನಿಮಗೆ ಅವಘಡ ಆಗ್ತದೆ ಹೇಳಿದ ಅದೊಂದು ಮೃತ್ಯುಂಜಯ ಹೋಮವನ್ನು ಮಾಡಿದ್ದು ಬಿಟ್ಟರೆ ಅವರು ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡಲಿಲ್ಲ. 11 ತಿಂಗಳು ಅವರು ಇದ್ದರು, ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡದೆ ನಾವು ಕಳೆದ ಆಗಸ್ಟಿನಲ್ಲಿ ಎಲ್ಲ ಪ್ರಾಯಶ್ಚಿತ್ತವನ್ನು 20 ಲಕ್ಷ ರೂಪಾಯಿ ಖರ್ಚಲ್ಲಿ ಊರಿನವರ ಮತ್ತು ಮನೆತನದವರ ಪುರೋಹಿತ ಅಡಿಗ ಫ್ಯಾಮಿಲಿಯವರಿಂದ, ತಂತ್ರಿಗಳಿಂದ ಎಲ್ಲರೂ ಅದಕ್ಕೆ ಹಣವನ್ನು ಭರಿಸಿದ್ದಾರೆ. ನಾವು ದೇವಸ್ಥಾನದಿಂದ ಏನು ತೆಗಲಿಲ್ಲ. 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಏನು ಪ್ರಾಯಶ್ಚಿತ್ತ ಇದೆ ಪರಂದ್ರವಾಡಿ ಕುಮಾರಗುರು ತಂತ್ರಿಗಳ ಮಾರ್ಗದರ್ಶನದಿಂದ ಎಲ್ಲ ಏನು 1 ರೂಪಾಯಿಯ ಪ್ರಾಯಶ್ಚಿತ್ತ ಇನ್ನೂ ಬಾಕಿ ಇಲ್ಲದ ಹಾಗೆ ನಾವು ಮೊನ್ನೆ ಅದನ್ನು ನೆರವೇರಿಸಿದ್ದೇವೆ. ಅವರು ಅಷ್ಟಮಂಗಲ ಪ್ರಶ್ನೆ ಇಟ್ಟು ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡಲಿಲ್ಲ. ಇದರ ಮಧ್ಯದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ವಿನಂತಿಯ ಮೇರೆಗೆ ಸಾರ್ವಜನಿಕರು ನಾವು ಈ ತಟಸ್ಥ ಏನು ಕೆಲಸ ಮಾಡದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರದ್ದು ಮಾಡಬೇಕಂತ ವಿನಂತಿಯ ಮೇರೆಗೆ ಸಾರ್ವಜನಿಕರು ನಾವು ಒಂದು ಲೆಟರನ್ನು ಕೊಡ್ತೇವೆ. ಯಾರಿಗೆ? ವ್ಯವಸ್ಥಾಪನಾ ಸಮಿತಿಯವರಿಗೆ. ಇದು ಏನು ಕೆಲಸ ಮಾಡದ ಜೀರ್ಣೋದ್ಧಾರ ಸಮಿತಿ, ಇದನ್ನು ರದ್ದು ಮಾಡಬೇಕೆಂದು ನಾವು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಡ್ತೇವೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಅದನ್ನು ನಿರ್ಣಯ ಮಾಡಿ ಧಾರ್ಮಿಕ ದತ್ತಿ ಆಯುಕ್ತರಿಗೆ ಅದನ್ನು ರವಾನೆ ಮಾಡ್ತಾರೆ. ನಾವು ಧಾರ್ಮಿಕ ದತ್ತಿ ಆಯುಕ್ತರಿಗೆ ರವಾನೆ ಮಾಡಲಿಲ್ಲ, ವ್ಯವಸ್ಥಾಪನಾ ಸಮಿತಿ ಆಯುಕ್ತರಿಗೆ ಧಾರ್ಮಿಕ ದತ್ತಿ ಆಯುಕ್ತರಿಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ನಿರ್ಣಯ ಮಾಡಿ ಅದನ್ನು ರವಾನೆ ಮಾಡ್ತಾರೆ. ಇನ್ನೊಂದು ವಿಚಾರ ಅಂದರೆ ಜೀರ್ಣೋದ್ಧಾರ ಸಮಿತಿ ಆಗುವ ಒಂದು ಷರತ್ತು ಇರ್ತದೆ. ದೇವಸ್ಥಾನದ ಒಳ ಆಡಳಿತದಲ್ಲಿ ಯಾವುದೇ ಇದಕ್ಕೆ ಹಸ್ತಕ್ಷೇಪ ಮಾಡಬಾರ್ದು ಅಂತ ಜೀರ್ಣೋದ್ಧಾರ ಸಮಿತಿಯವರಿಗೆ ಒಂದು ಷರತ್ತು ಇರ್ತದೆ. ಇವರು ಅದೇ ಕಾರಣವನ್ನು ಹಾಕಿ ಜೀರ್ಣೋದ್ಧಾರ ಸಮಿತಿಯವರು ವ್ಯವಸ್ಥಾಪನಾ ಸಮಿತಿಯ ಆಡಳಿತಕ್ಕೆ ಹಸ್ತಕ್ಷೇಪ ಮಾಡ್ತಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರ ಹೆಸರಿನಲ್ಲಿ ಆಯುಕ್ತರಿಗೆ ಕಳಿಸ್ತಾರೆ. ಅಲ್ಲಿ ಅದು ಏನು ಅದರ ಕಾನೂನುಬದ್ಧವಾಗಿ ಅದು ರದ್ದಾಗ್ತದೆ. ಅದರಲ್ಲಿ ನಮ್ಮ ಸಮಿತಿಯನ್ನು ಅವರು ಏಕಾಏಕಿ ರದ್ದು ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ಸರ್ಕಾರ ಬಂದದ್ದು 2023 ಮೇಯಲ್ಲಿ. ಇವರ ಸಮಿತಿ ರದ್ದಾದದ್ದು ನವೆಂಬರಲ್ಲಿ. ಇವರ ಸಮಿತಿ ರದ್ದಾಗುವಾಗಲೂ ಇವರದ್ದೇ ವ್ಯವಸ್ಥಾಪನಾ ಸಮಿತಿ ಇತ್ತು, ನಮ್ಮದು ವ್ಯವಸ್ಥಾಪನಾ ಸಮಿತಿ ಇರಲಿಲ್ಲ. ನಾವು ನಮ್ಮ ವ್ಯವಸ್ಥಾಪನಾ ಸಮಿತಿ ಆದದ್ದು 24 ಡಿಸೆಂಬರಲ್ಲಿ ಆದದ್ದು. ಅದರ ಮೊದಲೇ ಇವರದ್ದೇ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇವರೇ
ಜಗಳ, ಇವರದ್ದು ಯಾವತ್ತಿಗೂ ನೋಡಿದ್ರು ಜಗಳ. ಇವರ ಅಧ್ಯಕ್ಷರನ್ನ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನ ಪದಚ್ಯುತಿಗೊಳಿಸಲು ಇವರು ಪುನಃ ಒಂದು 5 ಜನ ಮೀಟಿಂಗ್ ಮಾಡಿ ಒಂದು ನೋಟಿಸ್ ಮಾಡ್ತಾರೆ. ಅದರ ದಾಖಲೆ ಇಲ್ಲಿದೆ. ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮಗೆ ಯಾವ ಸರ್ವಾಧಿಕಾರ ತೋರ್ತಾರೆ, ಅವರು ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಅವರನ್ನು ಪದಚ್ಯುತಿಗೊಳಿಸಬೇಕಂತ 5 ಜನ ಬೇರೆ ಅದರಲ್ಲೇ ಇದ್ದ ವ್ಯವಸ್ಥಾಪನಾ ಸಮಿತಿಯವರು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಇವರಿಗೆ ಪುನಃ ಒಂದು ಮೀಟಿಂಗ್ ಮಾಡಲಿಕ್ಕೆ ಬಿಡುವುದಿಲ್ಲ. ಆ 5 ಜನರಲ್ಲಿ ಮತ್ತೊಂದು ಜನವನ್ನು ಇವರು ಒಬ್ಬರನ್ನ ಬೆಳಿಗ್ಗೆ ಅವರನ್ನು ಕರ್ಕೊಂಡು ಬಂದು ಇವರು 5 ಜನ ಒಂದು ಮೀಟಿಂಗನ್ನು ಮಾಡ್ತಾರೆ. ಖಾಲಿ ಗಲಾಟೆ ಮಾಡಿಯೇ ಅವರು 3 ವರ್ಷ ಅದನ್ನು ದುಡಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿಗೆ ಮುಂದುವರಿಲಿಲ್ಲ. ಮತ್ತೆ ಇವರು ಅದು ರದ್ದಾದ ಮೇಲೆ ನಾವು ನಾಗರಿಕರಾಗಿ ಪುನಃ ಏನೂ ಕೆಲಸ ಮಾಡದ ಒಂದು ತಂಡ ಪುನಃ ಬರಬಾರ್ದಂತ ನನ್ನನ್ನು ಸೇರಿ, ನಾನು ರಾಜ್ಕುಮಾರ್ ಶೆಟ್ಟಿ ಕೇವಿಟ್ ನಾವು ಕೋರ್ಟಿಗೆ ಹಾಕಿದ್ದೌದು. ನಾವು ಕೇವಿಟ್ ಹಾಕಲಿಲ್ಲ ಅಂತ ನಾವು ಹೇಳುವುದಿಲ್ಲ. ಯಾಕಂದರೆ ಇವರು ಕೆಲಸವೇ ಮಾಡುವುದಿಲ್ಲ, ಬರೇ ರಾಜಕೀಯ. ಇದಕ್ಕೆ ನಮ್ಮ ಬೆರಳೂರಿನವರು ಅಲ್ಲದೆ ಹೊರಗಿನ ರಾಜಕೀಯದವರು ಸೇರಿಕೊಂಡು ಕೆಲಸವನ್ನು ಮಾಡದ. ಯಾಕಂದರೆ ವ್ಯವಸ್ಥಾಪನಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಅದು ಒಂದು ಗಾಡಿ 2 ಚಕ್ರ ಇದ್ದಾಗೆ, 2 ಸೇರಿದ್ದಾರೆ ಮಾತ್ರ ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗ್ತದೆ ವಿನಃ ವ್ಯವಸ್ಥಾಪನಾ ಸಮಿತಿಯನ್ನು ಬಿಟ್ಟು ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ. ಇರುವ ನಗಾರಿ ಗೋಪುರ ಅದಕ್ಕೆ 3 ವರ್ಷದಿಂದ ಟರ್ಪಾಲ್ ಹೊದಿಕೆ ಇತ್ತು. ಆ ವರ್ಷ ಅಂದರೆ ಕಳೆದ ಮೇಯಲ್ಲಿ ಒಂದು ಪತ್ರಿಕಾ ಹೇಳಿಕೆ ಬರ್ತದೆ, ನಮ್ಮ ಉದಯವಾಣಿಯಲ್ಲಿ ಬರ್ತದೆ, ಇದು ಸದ್ಯದಲ್ಲೇ ಬೀಳ್ತದೆ, ಭಾಳ ಅಪಾಯ ಇದೆ ಅಂತ. ಹಾಗೆ ಅದು DC ಅವರಿಗೆ ಅವರು ಕ್ವಶನನ್ನು ಮಾಡ್ತಾರೆ. ಅದನ್ನು ನಾನು ಪರಿಶೀಲನೆ ಮಾಡಿ ನಿಮಗೆ ಹೇಳ್ತೇನೆ ಅಂತ DC ಅವರು ಪೇಪರ್ನವರಿಗೆ ಹೇಳ್ತಾರೆ. ಅವರು ಕೂಡಲೇ BW ಅವರನ್ನು, ಲೋಕೋಪಯೋಗಿ ಇಲಾಖೆಯನ್ನು ಅದರ ಫಿಟ್ನೆಸ್ ನೋಡಲಿಕ್ಕೆ ಕಳಿಸಿಕೊಡ್ತಾರೆ. ಅವರು ಫಿಟ್ನೆಸ್ ನೋಡಿದಾಗ ಇದನ್ನು ಕೂಡಲೇ ತೆರವು ಮಾಡಬೇಕು, ಇಲ್ಲಾಂದರೆ ಇದು ಯಾರಾದರ ತಲೆಯ ಮೇಲೆ ಬಿದ್ದು ಅಪಾಯದಲ್ಲಿ ಇದೆ ಅಂತ ಅವರು ಹೇಳ್ತಾರೆ. ಇದರ ಮಧ್ಯದಲ್ಲಿ ಊರಿನವರು ಇದನ್ನು ತೆರವು ಮಾಡಬೇಕು, ನಮಗೆ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಕಷ್ಟ, ಹೆದರಿಕೆ ಆಗ್ತದೆ ಅಂತ ಅವರು ಕೊಡ್ತಾರೆ. ಆ ದಾಖಲೆಯೂ ಇಲ್ಲಿ ಇದೆ. ದೇವಸ್ಥಾನದ ಸಿಬ್ಬಂದಿಗಳು ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತದೆ, ಅಂದರೆ ಹೆದರಿಕೆ ಆಗ್ತದೆ. ಅದರ ಒಳಗೆ ಬಾಳೆಹಣ್ಣಿನ ಅಂಗಡಿ ಎಲ್ಲ ಇತ್ತು ನಮ್ಮದು. ಇದು ಅಂದರೆ ಫುಲ್ಲು ಲೀಕೇಜ್ ಪ್ರಾರಂಭ ಆಯಿತು. ಹೋದ ವರ್ಷ ಮಳೆ ಬೇಗ ಬರಲಿಕ್ಕೆ ಹೋಗಿ ಎಲ್ಲ ಕಡೆಯಲ್ಲೂ ಲೀಕೇಜ್ ಪ್ರಾರಂಭ ಆಯಿತು. ಯಾಕಂದ್ರೆ ನಮಗೆ ಈ ವರ್ಷ ಟರ್ಪಾಲ್ ಹಾಕುವ ಅವಕಾಶ ಇರಲಿಲ್ಲ. ಏಪ್ರಿಲಲ್ಲೇ ಮಳೆ ಬಂದಾಗ ಅದಕ್ಕೆ ಟರ್ಪಾಲ್ ಹಾಕಲಿಕ್ಕೆ ಆಗಲಿಲ್ಲ. ಬೇಗ ಮಳೆ ಬಂದ ಕಾರಣದಿಂದ ಆಮೇಲೆ ಮಾಡ ಹತ್ತಲಿಕ್ಕೆ ಯಾರೂ ಕೇಳಲಿಲ್ಲ. ಅದು 35 ಫೀಟ್ ಎತ್ತರದ ಮಾಡು, ಆ ಮಾಡಿಗೆ ಹತ್ತಲಿಕ್ಕೆ ಯಾರೂ ಕೇಳಲಿಲ್ಲ. ಅದರ ಶಿಖರಗಳೆಲ್ಲ ಉದುರಿ ಕೆಳಗೆ ಬಿದ್ದಿದ್ದೇವೆ. ಆಮೇಲೆ DC ನಮಗೆ ಒಂದು ನೋಟಿಸ್ ಆಗ್ತದೆ. ಆ ನೋಟಿಸ್ ಬಂದ ಕೂಡ ನಾವು ಅವರಿಗೊಂದು ಮನವಿಯನ್ನು ಮಾಡ್ತೇವೆ. ಅದನ್ನು ತೆರವು ಮಾಡಲಿಕ್ಕೆ ಹಾಗೂ ಕಟ್ಟಲಿಕ್ಕೆ 2 ಮನವಿಯನ್ನು ಒಟ್ಟಿಗೆ ಕೊಟ್ಟಿದೆ. ಅದು ಇಲ್ಲಿ ಇದೆ ನಮ್ಮ ಹತ್ರ ದಾಖಲೆ. 2 ಕೊಟ್ಟಿದ್ದೇವೆ. DC ಅವರು ನಮಗೆ ತೆರವು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು ಆ ಅನುಮತಿಯನ್ನು ಆಯುಕ್ತರಿಗೆ ಕಳಿಸಿ, ಘಟನೋತ್ತರ ಮಂಜೂರಾತಿಗೆ ಆಯುಕ್ತರಿಗೆ ಕಳಿಸ್ತಾರೆ. ಮತ್ತು ನಮಗೆ ಕಟ್ಟುವ ಒಂದು ನಾವೇನು ಅವರಿಗೆ ಮನವಿ ಮಾಡಿದರೆ ಅದನ್ನು ಆಯುಕ್ತರಿಗೆ ಕಳಿಸಿ ಅವರು ನಮಗೆ ಒಂದು ನೋಟಿಸ್ ಮಾಡ್ತಾರೆ. ಕೂಡಲೇ ಇದನ್ನು ತೆರವು ಮಾಡಬೇಕು. ತೆರವು ಮಾಡುವಾಗ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಎಲ್ಲರನ್ನು ಇಟ್ಟುಕೊಂಡು ತೆರವು ಮಾಡಬೇಕು ಅಂತ ಅವರು ನಮಗೆ ಮೇ 23ಕ್ಕೆ ನಮಗೆ ಒಂದು ನೋಟಿಸ್ ಮಾಡ್ತಾರೆ. ಬಂದರ ಮೇಲೆ ಒಂದು ಪತ್ರಿಕಾ ಹೇಳಿಕೆ ಬರ್ತದೆ. ನಮಗೆ ಗೊತ್ತಿಲ್ಲ ಏನಂದರೆ